ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕಾ ಅಧ್ಯಕ್ಷರಾಗಿ ಕೊಲ್ಲಕುಂಟೆ ತಿಪ್ಪೇಸ್ವಾಮಿ ಅವಿರೋಧ ಆಯ್ಕೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರದಂದು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ತಾಲೂಕಾ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ವಿಜಯವಾಣಿ ಪತ್ರಿಕೆಯ ಕೊಲ್ಲಕುಂಟೆ ತಿಪ್ಪೇಸ್ವಾಮಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಜಿಲ್ಲಾ ಕಾರ್ಯನಿರ್ವಹಣಾ ಸಮಿತಿಯ ಸದಸ್ಯರು ಹಾಗೂ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಪತ್ರಕರ್ತರು ಪಾಲ್ಗೊಂಡಿದ್ದರು. ಅಧ್ಯಕ್ಷ ಸ್ಥಾನಕ್ಕೆ ಗಂಭೀರ ಪೈಪೋಟಿ ಕಂಡುಬಂದ ಹಿನ್ನೆಲೆಯಲ್ಲಿ ಪರಸ್ಪರ ಸಮನ್ವಯದ ಮೂಲಕ ಕೊಲ್ಲಕುಂಟೆ ತಿಪ್ಪೇಸ್ವಾಮಿ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ತಿಪ್ಪೇಸ್ವಾಮಿ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಪತ್ರಿಕಾ ವೃತ್ತಿಯಲ್ಲಿ ತೊಡಗಿರುವ ಹಲವಾರು ಪತ್ರಕರ್ತರು ಆರ್ಥಿಕ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಸಂಘದ ಮಾರ್ಗದರ್ಶನದೊಂದಿಗೆ ತಾಲೂಕಿನ ಪತ್ರಕರ್ತರ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ. ಅಲ್ಲದೆ ಸಂಕಷ್ಟದಲ್ಲಿರುವ ಪ್ರತಿಯೊಬ್ಬ ಪತ್ರಕರ್ತರಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ಎಂದು ಭರವಸೆಯನ್ನ ನೀಡಿ ಮುಂದುವರೆದು ಮಾತನಾಡಿ, ಅವರು ರಾಜಕೀಯ ಒತ್ತಡಗಳಿಗೆ ಒಳಗಾಗದೆ ಪತ್ರಿಕಾ ಧರ್ಮವನ್ನ ಕಾಪಾಡಿಕೊಂಡು ವೃತ್ತಿಯ ಗೌರವ ಹಾಗೂ ವಿಶ್ವಾಸಾರ್ಹತೆಯನ್ನ ಉಳಿಸುವುದು ನನ್ನ ಆದ್ಯತೆ. ತಾಲೂಕಿನ ಪತ್ರಕರ್ತರನ್ನ ಸಮೃದ್ಧಿಯತ್ತ ಕೊಂಡೊಯ್ಯುವ ಗುರಿಯೊಂದಿಗೆ ಸಂಘಟಿತವಾಗಿ ಕಾರ್ಯನಿರ್ವಹಿಸುತ್ತೇನೆ ಹಾಗೂ ನನ್ನ ಮೇಲೆ ವಿಶ್ವಾಸವಿಟ್ಟು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ ಎಲ್ಲ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಸಂಘದ ಸದಸ್ಯರು ಹಾಗೂ ತಾಲೂಕಿನ ಪತ್ರಕರ್ತರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ವಿನಾಯಕ ಸಿದ್ದರಾಜು, ಮೂರ್ತಿ, ಸುರೇಶ್ ಬೆಳಗೇರ್, ರಿಪಬ್ಲಿಕ್ ಟಿವಿಯ ವರದಿಗಾರ ವೀರೇಶ್, ತಿಪ್ಪೇಸ್ವಾಮಿ, ಮಾರುತಿ, ಪ್ರಸನ್ನ ಕುಮಾರ್ ಸೇರಿದಂತೆ ಅನೇಕ ಪತ್ರಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, NKS ಟಿವಿ 4 ಚಳ್ಳಕೆರೆ. ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ಆಯ್ಕೆ ಸಭೆಗೆ ಬಹಳ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಪ್ರೀತಿ ತೋರಿಸ್ತಾ ಆಗಮಿಸಿದಂತಹ ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂಥ ಆತ್ಮೀಯರು ಆದಂಥ ವಿನಾಯಕ ಅಣ್ಣನವರೇ, ಅದೇ ರೀತಿಯಾಗಿ ಅವರ ಜೊತೆಯಾಗಿ ಬಂದಿರ್ತಕ್ಕಂಥವ್ರು ಎಲ್ಲ ರೀತಿಯಾಗಿ ನಮ್ಮ ಸಿದ್ದರಾಜು ಸರ್ ಆದಿಯಾಗಿ ಪ್ರತಿಯೊಬ್ಬರೂ ಕೂಡ ನಮ್ಮ ಮಾರುತಿ ಸರ್ ಆಗಿರ್ಬೋದು, ನಮ್ಮ ಪೇಟೆ ಪ್ರಸನ್ನ ಆಗಿರ್ಬೋದು, ಹಿರಿಯರಾಗಿರ್ತಕ್ಕಂಥ ಮೂರ್ತಿ ಅಣ್ಣನವರಾಗಿರ್ಬೋದು, ಅತ್ಯಂತ ಸೌಮ್ಯ ಸ್ವಭಾವದರಾದಂಥ ನಮ್ಮ ರವಿ ಮಲ್ಲಾಪುರ ಅಣ್ಣನವರು, ಹಾಗೆ ವೀರೇಶ್ ಅಣ್ಣನವರು ಆಗಮಿಸಿದರ ಜೊತೆಗೆ ಏನು ನಮ್ಮ ತಾಲೂಕಿನ ನಮ್ಮ ಎಲ್ಲ ರೀತಿಯಲ್ಲೂ ಕೂಡ ಹೋರಾಟದ ಹಿನ್ನೆಲೆಗೆ ಸಹಕಾರ ನೀಡಿದಂಥವರು ನಮ್ಮ ತಾಲೂಕಿನ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಆತ್ಮೀಯರು ಆದಂತಹ ಟಿ.ಜೆ. ತಿಪ್ಪೇಸ್ವಾಮಿ ಅವರ ಸಮ್ಮುಖದಲ್ಲಿ ನಡೆದಂಥ ಈ ಒಂದು ಆಯ್ಕೆ ಸಮಿತಿಗೆ ನನಗೆ ಅತ್ಯಂತ ಭಾಳ ಖುಷಿ ಅನಿಸಿದ್ದು ಏನು ಅಂತಂದರೆ, ನಾವು ಕೂಡ ಸಂಘವನ್ನು ಕಟ್ಟಬಲ್ವಿ, ನಾವು ಕೂಡ ಸಂಘವನ್ನು ಭಾಳ ಸಮರ್ಥವಾಗಿ ನಡೆಸಬಲ್ವಿ ಅನ್ನುವಂತಹ ಉತ್ಸಾಹದಿಂದ 5-6 ಜನ ಆಕಾಂಕ್ಷಿಗಳು ಕೂಡ ಭಾಳ ಆಸೆ ತೋರಿಸಿದ್ದು ಕೂಡ ಎಲ್ಲೋ ಒಂದು ಕಡೆ ಇವತ್ತು ನಾವು ಇತರೆ ಅವರು ಅನ್ನೋರು ಕೂಡ ಈ ಸಂಘವನ್ನು ಬಲಿಷ್ಠವಾಗಿ ಕೊಂಡೊಯ್ಯುವಂತಹ ಸಮರ್ಥರು ಇದ್ದಾರೆ ಅನ್ನುವಂತಹ ಭಾವನೆ ನನಗಂತೂ ಭಾಳ ಸಂತೋಷ ಅನ್ನಿಸ್ತು. ಆದರೂ ಕೂಡ ಕೊನೆಯದಾಗಿ ನಮ್ಮೆಲ್ಲರ ವಿಶ್ವಾಸದಲ್ಲಿ ಮತ್ತು ಸಂಘದಲ್ಲಿ ಎಲ್ಲರೂ ಕೂಡ ದಿನ ಬೆಳಗಾದರೆ ನಾವೆಲ್ಲರೂ ಜೊತೆಗಿರ್ತಕ್ಕಂಥವ್ರು ಅನ್ನೋ ಭಾವನೆಯಲ್ಲಿ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಸಹಕರಿಸಿದಂಥ ಎಲ್ಲ ನನ್ನ ಸಹೃದಯವಂತ ನನ್ನ ತಾಲೂಕಿನ ಪತ್ರಕರ್ತರ ಮಿತ್ರರನ್ನು, ಹಾಗೆ ಹಿತೈಷಿಗಳಾಗಿ ಆಗಮಿಸಿದಂಥ ಎಲ್ಲ ಸಹೃದಯರನ್ನು ಕೂಡ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಅವರನ್ನು ಮನತುಂಬಿ ನೆನೆಯುತ್ತಾ, ಈಗಾಗಲೇ ಆಕಾಂಕ್ಷಿತರಾಗಿದ್ದಂಥವರು ಸಂಘದಲ್ಲಿ ಏನೆಲ್ಲ ಆಗಬೇಕು ಮತ್ತು ಯಾವ ರೀತಿಯಾಗಿ ನಾವು ವಿಶ್ವಾಸವನ್ನು ಗಳಿಸಿ ಸಂಘಕ್ಕೆ ಒಂದು ಭದ್ರತೆಯನ್ನು ಕಂಡುಕೊಳ್ಬೇಕು ಅಂತಂದೇಳಿ ಚರ್ಚೆ ಮುಖಾಂತರ ಕೂಡ ಅವ್ರು ಹೇಳಿರ್ತಕ್ಕಂಥದ್ದೆಲ್ಲವನ್ನು ಕೂಡ ನಾನು ಮನವರಿಕೆ ಮಾಡಿಕೊಂಡು ಜಿಲ್ಲಾಧ್ಯಕ್ಷರ ಆದಿಯಾಗಿ ಏನು ಒಂದು ಆಡಳಿತ ವಿಕೇಂದ್ರೀಕರಣ ವ್ಯವಸ್ಥೆ ಇರೋ ರೀತಿಯಲ್ಲಿ ರಾಜ್ಯ ಕಮಿಟಿ ಇರ್ತಕ್ಕಂಥ ಎಲ್ಲ